ನಮಸ್ಕಾರ. ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಭೂತಕಾಲ, ವರ್ತಮಾನ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿಸ್ಕೊಡುವ ಪಂಡಿತ್ ದಿನೇಶ್ ಗುರುಜಿ ಅವರು ಇವತ್ತು ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇದೇ ಭಾನುವಾರ ನವೆಂಬರ್ 26ನೇ ತಾರೀಕು ಫ್ರೀ ಕ್ಲಾಸಸ್ ಇರೋದು. ಇದೇ ಕೊನೆಗೆ ಫ್ರೀ ಕ್ಲಾಸಸ್ ಕೂಡ ಆಗಿರುತ್ತೆ. ಅದಾದಮೇಲೆ ಒಂದೇ ವಾರದಲ್ಲಿ ಕ್ಲಾಸಸ್ ಕೂಡ ಶುರು ಆಗುತ್ತೆ. ಹಾಗಾಗಿ ನೀವು ನೆಕ್ಸ್ಟ್ ಇನ್ನೊಂದು ಚಾನ್ಸ್ ನೋಡೋಣ ಅನ್ನೋಕ್ಕೆ ಅಷ್ಟು ಟೈಮ್ ಇರಲ್ಲ. ಹಾಗಾಗಿ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಜ್ಯೋತಿಷ್ಯ ಶಾಸ್ತ್ರದ ಫ್ರೀ ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಒಂದು ಫ್ರೀ ಕ್ಲಾಸಸ್ ಅಂದರೆ ನಿಮಗೆ ಅದರಲ್ಲೇ ಸಾಕಷ್ಟು ಐಡಿಯಾ ಸಿಗುತ್ತೆ. ಅದನ್ನು ಒಮ್ಮೆ ಅಟೆಂಡ್ ಮಾಡಿದ್ರೆ ಹೌದು ನಾವು ಕಲಿಬೇಕು ಅನ್ನೋ ಖಂಡಿತ ನಿಮಗೆ ಆ ಇಂಟ್ರೆಸ್ಟು, ಕ್ಯೂರಿಯಾಸಿಟಿ ಅನ್ನೋದು ಬಂದೇ ಬರುತ್ತೆ. ಸೊ ಒಮ್ಮೆ ಫ್ರೀ ಕ್ಲಾಸ್ ಅಟೆಂಡ್ ಮಾಡಿ. ಅದಾದಮೇಲೆ ಡಿಸೆಂಬರ್ 1ನೇ ತಾರೀಕಿಂದ 15 ದಿನದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಇರುತ್ತೆ. ನಿಮ್ಮ ಮನೇಲಿ ಕೂತಿ ವಾಟ್ಸಪ್ಪಲ್ಲಿ ಆನ್ಲೈನ್ ಲಿಂಕಲ್ಲಿ ನೀವು ಕಲಿಬೋದಾಗಿದೆ ಕ್ಲಾಸಸ್ಗಳನ್ನ. ಈವರೆಗೂ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಎಲ್ಲ ಉದ್ಯೋಗದವರು ಕೂಡ, ವಿದ್ಯಾಭ್ಯಾಸ ಮಾಡದಿರೋರು ಕೂಡ ಕಲ್ತಿದ್ದಾರೆ. ಅಷ್ಟು ಸುಲಭ ರೀತಿಯಲ್ಲಿ ಇರೋದ್ರಿಂದ ಈ ಅವಕಾಶವನ್ನು ನೀವು ಖಂಡಿತ ಮಿಸ್ ಮಾಡ್ಕೊಳ್ಬಾರ್ದು ಅಂತ ಹೇಳ್ಬೋದು. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿಚಾರ ಮಾತಾಡೋದಾದರೆ, ಸಾಕಷ್ಟು ಜನಕ್ಕೆ ಅವ್ರ ಮಕ್ಕಳ ಭವಿಷ್ಯದ ಬಗ್ಗೆ ಮೊದಲನೇದಾಗಿ ಏನು ಓದ್ತಾರೆ, ವಿದ್ಯಾಭ್ಯಾಸ ಆದಮೇಲೆ ನೆಕ್ಸ್ಟ್ ಬರೋದೇ ಕೆಲಸ ಅಂತ ಹೇಳಿ ಹೆಚ್ಚಾಗಿ ಕೇಳೋದು. ಓಕೆ, ಕೆಲಸ ಏನು ಸಿಗುತ್ತೆ ಅನ್ನೋದು ಕೇಳ್ತಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ನಮಗೆ ನನ್ನ ಮಗ IAS ಆಗ್ತಾರಾ, IPS ಆಗ್ತಾರಾ, ಮೇಯ್ನಾಗಿ ಗೌರ್ಮೆಂಟ್ ಕೆಲಸ ಸಿಗುತ್ತಾ, ಜಾತಕದಲ್ಲಿ ಗೊತ್ತಾಗುತ್ತೋ ಅಂತ ಸಾಕಷ್ಟು ಜನ ಪ್ರಶ್ನೆ ಕೇಳ್ತಾರೆ. ಹೇಗೆ ಗೊತ್ತಾಗುತ್ತೆ ಅದು? ಅಕ್ಯುರೇಟಾಗಿ ಸಿಗುತ್ತಾ ಸಿಗಲ್ವಾ ಅನ್ನೋದು ಗೊತ್ತಾಗುತ್ತಾ? 100% ಅಕ್ಯುರೇಟಾಗಿ ಸಿಗುತ್ತೆ. ಮೊದಲು ಒಂದು ಸಣ್ಣ ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಜನ, ಈಗ ನಾನು ಜ್ಯೋತಿಷರಾಗಿ ತುಂಬ ಜನ ಇಲ್ಲಿ ಟಿವಿಲಿ ನೋಡ್ತಾ ಇದ್ದಾರೆ. ಇವನೇನು ಓದಿದಾನೋ ಇಲ್ವೋ ಅಂತೆಲ್ಲ ಹೇಳ್ತಾರೆ. ನನ್ನ ಬಗ್ಗೆ ಹೇಳ್ಕೋಬೇಕು ಅಂತಂದರೆ, ನಾನು ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟು ಪ್ಲಸ್ MBA ಮಾಡಿದ್ದೀನಿ. MBA ಮಾಡಿ ಅಂಗಡಿಗೂ ಕೂಡ ಪದಾರ್ಥಗಳನ್ನು ಮಾರಿದ್ದೀನಿ. 1999ರಲ್ಲಿ ಡಿಗ್ರಿ ಮುಗಿಸಿ ಆಮೇಲೆ MBA ಮಾಡಿ ಒಂದು ಸಣ್ಣ ಕಂಪನಿ ಡಾಬರ್ ಅಂತ ಸೇರಿ ಅಲ್ಲಿ ಅಂಗಡಿಗೂ ಈ ಹಲ್ ಪೌಡ್ರು ಮತ್ತು ಶ್ಯಾಂಪು, ಪೇಸ್ಟು ಎಲ್ಲ ಮಾರಿದ್ದೀನಿ. ಹಾಗೆ ಅದರಲ್ಲಿ ಬೆಳೀತಾ ಚಾಕ್ಲೇಟ್ ಮಾರಿದ್ದೀನಿ. ಅಂಗಡಿಗೂ ಕರ್ನಾಟಕದಾದ್ಯಂತ ಚಾಕ್ಲೇಟ್ ಮಾರಿದ್ದೀನಿ. ಹಾಗೆ ಜಿಲೆಟ್ ಅನ್ನೋ ಕಂಪ್ನಿಗೆ ಸೇರಿ ಈ 7 o'clock ಬ್ಲೇಡ್ಗಳು ಬರ್ತವೆ, ಶೇವಿಂಗ್ ಬ್ಲೇಡು, ಅದನ್ನು ಮಾರಿದ್ದೀನಿ. ಅದಾದಮೇಲೆ ಹಂಗೆ ಇಂಪ್ರೂವ್ ಆಗ್ತಾ ಸ್ವಲ್ಪ ಟೆಕ್ನಾಲಜಿ ಇರ್ತಕ್ಕಂಥ ಮೊಬೈಲ್ ಇದು ಸಿಮ್ ಕಾರ್ಡ್ ಕಂಪ್ನಿಗೆ ಜಾಯ್ನ್ ಆದೆ. ಸಿಮ್ ಕಾರ್ಡು, ಕರೆನ್ಸಿ ಅದನ್ನು ನಾನು ಸೇಲ್ಸ್ ಮಾಡಿ ಹೆಡ್ ಆದೆ. ಹಾಗೆ ಅದಾದ ನಂತರ ಮೊಬೈಲ್ ಕಂಪ್ನಿಗೆ ಬಂದೆ. ಮೊಬೈಲ್ ಕಂಪ್ನಿ ಆದ ನಂತರ ಇನ್ನೊಂದು 3-4 ಕಂಪ್ನಿಗಳಿದ್ದಾವೆ, ಅಷ್ಟಕ್ಕೂ ಬಂದೆ. ಸಾಮಾನ್ಯವಾಗಿ ತುಂಬ ಜನಕ್ಕೆ ಒಬ್ಬ ವ್ಯಕ್ತಿಯ ಹಿನ್ನೆಲೆ ಗೊತ್ತಿಲ್ಲದೆ ತುಂಬ ಜನ ಮಾತಾಡ್ತಾರೆ, ಕಮೆಂಟ್ಗಳು ಮಾಡೋದು ಅದೆಲ್ಲ ಜನರಲಿ ಮಾಡ್ತಾರೆ. ಎಲ್ಲರದು ನಾನು ಹೇಳ್ತೀನಿ, ನನ್ನ ಬಗ್ಗೆ ಎಲ್ಲ ಜನರಲಾಗಿ ಮಾಡ್ತಾರೆ. ಇವತ್ತಿನ ಪರಿಸ್ಥಿತಿ, ಇವತ್ತಿನ ನೋಡ್ತಕ್ಕಂಥ ವಿಚಾರ ಜ್ಯೋತಿಷ್ಯ ಇರ್ಬೋದು, ಬಟ್ ಹಿಂದೆ ನಡೆದು ಬಂದ ಹಾದಿ ಆ ವ್ಯಕ್ತಿಗೆ ಮಾತ್ರ ಗೊತ್ತಿರುತ್ತೆ. ಕಮೆಂಟ್ ಮಾಡ್ತಕ್ಕಂಥವ್ರು ಅಥವಾ ನಿಂದನೆ ಮಾಡ್ತಕ್ಕಂಥವ್ರು ಇರಬೇಕು. ಯಾಕೆಂದರೆ ಆವಾಗ ಜಾತಕದಲ್ಲಿ ಇರ್ತಕ್ಕಂಥ ದೋಷಗಳು ಹೋಗುತ್ತೆ. ನೀವು ಜಾತಕದಲ್ಲಿರ್ತಕ್ಕಂಥ ದೋಷ ಹೋಗಬೇಕು ಅಂದರೆ ಪೂಜೆ ಮಾಡಿಸೋ ಅವಶ್ಯಕತೆ ಇಲ್ಲ. ಒಂದು 4 ಜನ ನಿಮಗೆ ಸರಿ ಇದ್ರೂ ಕೂಡ ಬೈತಾ ಇದ್ರೆ ನಿಮ್ಮಲ್ಲಿರ್ತಕ್ಕಂಥ ದೋಷನ ಅವರೇ ತೆಗೆದಾಕ್ತಾರೆ. ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಹೋಗ್ಬಿಡುತ್ತೆ. ಸೊ ಹಾಗೆ ಜ್ಯೋತಿಷ್ಯ ಅಂದಿದ ತಕ್ಷಣನೇ ಇವರು 15 ದಿವಸ ಅದು ಇದು ಇವನು ದುಡ್ಡು ಮಾಡಕ್ಕೆ ಬಂದಿದ್ದಾನೆ ಅದೆಲ್ಲ ಕಾಮನಾಗಿ ಹೇಳ್ತಾ ಇರ್ತಾರೆ. ಹೇಳ್ಕೊಳ್ತಾರೆ, ನಾವೇನು ತಲೆ ಕೆಡಿಸ್ಕೊ. ಯಾಕಂದ್ರೆ ನಾವು ನಿಮ್ಮ ಅಂಗಡಿಗೆ ಶ್ಯಾಂಪು ಮಾರ್ಕೊಂಡು ಬೆಳೆದವ್ರು ನಾವು. ಊಟಕ್ಕೆ ಸ್ವಲ್ಪ ಕಷ್ಟ ಬಂದಿರೋ ಟೈಮಲ್ಲಿಂದನೂ ಬೆಳ್ಕೊಂಬಂದಿರೋದು. ಸೊ ನಮ್ಮ ಅಪ್ಪ ಅಮ್ಮ ಏನು ಕೋಟ್ಯಾಧೀಶ್ವರ ಏನಲ್ಲ. ಸೊ ಸ್ವಂತ ಕಾಲ ಮೇಲೆ ನಿಂತು ಒಂದು ಬೆಳೆದು ಒಂದು ಮ್ಯಾನೇಜ್ಮೆಂಟ್ ಸೈಡ್ಗೆ ಬಂದು ಆಮೇಲೆ ಜ್ಯೋತಿಷ್ಯದಲ್ಲಿ ಏನೋ ಒಂದು ಸತ್ಯ ಇದೆ ಅಂತ ಹೇಳಿ ಅದನ್ನು ಅಧ್ಯಯನ ಮಾಡಿ ಒಂದು 20-30 ವರ್ಷ ಅದರಲ್ಲೇ ನಾನು ಕೆಲಸ ಮಾಡ್ತಾನೆ ನೈಟ್ ಎಲ್ಲ ಓದ್ತಾ ಇದ್ದೆ. ಭಾಳಷ್ಟು ಓದ್ತಾ ಇದ್ದೆ ಆ ಟೈಮಲ್ಲಿ.
95 ಓದೋಕ್ಕೆ ಶುರು ಮಾಡಿದ್ದು, ಹೆಚ್ಚು ಕಮ್ಮಿ 2015 ಕೂಡ ತುಂಬಾ ಸ್ಟಡಿ ಮಾಡಿದ್ದೀನಿ. ಕನಿಷ್ಠ ಪಕ್ಷ ಒಂದು 800 ಪುಸ್ತಕ ಮುಗಿಸಿದ್ದೀನಿ. ನನ್ನ ಮನೇಲಿ 800 ಪುಸ್ತಕ ಇದೆ, 800 ಪುಸ್ತಕ ಮುಗಿಸಿದ್ದೀನಿ. ಇದೆಲ್ಲ ಆದ ನಂತರ ಅದರಲ್ಲಿ ಒಂದು ಒಂದು ಇದು ಬಂತು, ಐಡಿಯಾ ಬಂತು. ಓಕೆ, ಇಷ್ಟರದೆಲ್ಲದರದ ಒಂದು ಸಾರಾಂಶ ಆಮೇಲೆ ನಾನು ಪುಸ್ತಕ ಬರೆಯೋಕ್ಕೆ ಶುರು ಮಾಡಿದೆ. ಸೊ ಜ್ಯೋತಿಷದ ಪುಸ್ತಕ 40 ಪುಸ್ತಕ ಬರೆದಿದ್ದೀನಿ ನಾನು. ಒಬ್ಬ ಕಾದಂಬರಿ ಬರೆಯೋರಿಗೆ ಒಂದು ಸ್ವಲ್ಪ ಜನಗಳು ಇದು ಮಾಡ್ತಾರೆ, ಸನ್ಮಾನ ಮಾಡ್ತಾರೆ. ಹಾಗೆ ಕತೆ ಬರೆಯೋರಿಗೆ ಅದೆಲ್ಲ. ಸೊ ಅದು ಕತೆ ಆಗಿರುತ್ತೆ. ನಾನು ಬರೆದಿರೋದು ಪುಸ್ತಕಗಳು ಯಾವುದು ನಾನು ಎಲ್ಲರಿಗೂ ಕೊಡ್ತೀನೋ ಅದು ಜೀವನ. ಸೊ ಜೀವನದ ಪುಸ್ತಕ ಜ್ಯೋತಿಷದಲ್ಲಿದೆ. ಸೊ ಸಾಮಾನ್ಯವಾಗಿ ಹೇಳ್ಬೋದು ಜ್ಯೋತಿಷ್ಯ ಎಲ್ಲ ಸುಳ್ಳು ಅಂತ. ಅನುಭವಿಸಿದ್ರೆ ಮಾತ್ರನೇ ಆಗೋದು. ಭಾಳ ಒಳ್ಳೆ ದೇಶದಲ್ಲಿ ಹುಟ್ಟಿದ್ದೀವಿ, ಭಾರತ ದೇಶ ನಾವೆಲ್ಲ. ಆದರೆ ಉಪೇಂದ್ರ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ಇಂಡಿಯಾ ಈಸ್ ಗ್ರೇಟ್, ಇಂಡಿಯನ್ಸ್ ಆರ್ ನಾಟ್ ಗ್ರೇಟ್ ಅಂತ. ಅದು ನನಗೂ ಒಂದು ಸ್ವಲ್ಪ ಅವಾಗವಾಗ ಅನಿಸುತ್ತೆ. ಸೊ ನಮ್ಮವರೇ, ನಮ್ಮ ಹಿಂದೂ ಧರ್ಮದವರೇ ಎಲ್ಲೋ ಒಂದು ಕಡೆ ಮೋಸ ಹೋಗಿರ್ತಾರೆ, ಎಲ್ಲ ಕಡೆ ಅದೇ ಇರುತ್ತೆ ಅಂತ ಹೇಳಿ ಎಲ್ಲ ಹಂಚ್ತಕ್ಕಂಥ ವಿಚಾರಗಳು ಮಾಡ್ತಾರೆ. ಸೊ ಇರಲಿ, ಯಾವುದೇ ಒಂದು ಕಾರ್ಯ ಮಾಡಬೇಕಾಯಿತು ಅಂತಂದರೆ ವಿಘ್ನಗಳು, ತೊಡಕುಗಳು ಇರ್ತಕ್ಕಂಥದ್ದೇ ಪ್ರತಿಯೊಬ್ಬ ಮನುಷ್ಯನಿಗೂ. ಸ್ವಲ್ಪ ಜ್ಯೋತಿಷ್ಯದಲ್ಲಿ ಹೆಚ್ಚಾಗಿದೆ, ಈಸಿ ಅಲ್ಲ. ಇವತ್ತೇನು ನೀವು ನೋಡ್ತಾ ಇದ್ದೀರಾ ಟಿ ವಿಲಿ, ಅಲ್ಲಿ ಕುತ್ಕೊಂಡು ಸಾಧನೆ ಮಾಡಿರ್ತಕ್ಕಂಥದ್ದು ನೋಡೋಕ್ಕೆ ಯಾವಾಗಲೂ ಅಷ್ಟೇ ತುಂಬ ಜನ ಒಂದು ಎತ್ತರಕ್ಕೆ ಬೆಳೆದಾದ್ಮೇಲೆ ನೋಡ್ತಾರೆ, ಓ ಅಂತ ಒಂದು ವಾವ್ ಫ್ಯಾಕ್ಟ್ರ್ ತೆಗಿತಾರೆ. ಬಟ್ ಆದರೆ ಅಲ್ಲಿಗೆ ರೀಚ್ ಆಗೋಕ್ಕೆ ಎಷ್ಟು ಕಷ್ಟಪಟ್ಟಿರಬೇಕು, ಎಷ್ಟೆಷ್ಟೆಲ್ಲ ಅವಮಾನಗಳನ್ನು ಸಹಿಸ್ಕೊಂಡಿರಬೇಕು, ಅಪಮಾನಗಳನ್ನು ಮಾಡಿರ್ತಾರೆ. ಸೊ ನಾವು ಒಂದು ಎತ್ತರಕ್ಕೆ ಬಂದಾದಮೇಲೆ ಸೊ ನಾವು ಮಾನಕ್ಕೂ ರೆಡಿಬೇಕು, ಅವಮಾನಕ್ಕೂ ರೆಡಿಯಾಗಿರಬೇಕು. ಸನ್ಮಾನ ಮತ್ತು ಅವಮಾನ ಎರಡೂ ಒಂದೇ ಥರ ಆಗಬೇಕು ಒಂದು ಎತ್ತರಕ್ಕೆ ಬೆಳೆದಾದ್ಮೇಲೆ. ಆ ಸ್ಟೇಜ್ಗೆ ಎಲ್ಲರೂ ರೀಚ್ ಆಗಬೇಕು ಒಂದು. ಹಾಗೆ ಈ IAS IPS ಅಂತ ನಾವು ಹೇಳ್ತಾ ಇದ್ವಿ. ಇದು ಸಾಮಾನ್ಯವಾಗಿ ಈ 5ನೇ ಮನೆ ಅನ್ನೋದು ಬಂದಾಗ ಅವ್ರಿಗೆ ಆಸಕ್ತಿ ಸ್ಟಾರ್ಟ್ ಆಗುತ್ತೆ. 5ನೇ ಮನೆ ಆಸಕ್ತಿ ಆಗುತ್ತೆ. ಇಲ್ಲಿ ಒಂದು 2 ಥರ ಒಂದು ಸಾಧನೆ ಅಂತ ಬರುತ್ತೆ. ಇಲ್ಲಿ 2 ಥರ ಸಾಧನೆ. ಒಂದು ಹುಚ್ಚು ಸಾಧನೆ, ಒಂದು ಧೈರ್ಯ ಸಾಧನೆ ಅಂತ 2 ಬರುತ್ತೆ. ಹುಚ್ಚು ಸಾಧನೆ, ಧೈರ್ಯ ಸಾಧನೆ ಅಂತ ಬರುತ್ತೆ. ಈ 5ನೇ ಮನೆ ಬಂದಾಗ ಚೆನ್ನಾಗಿರ್ತಕ್ಕಂಥ ಪರಿಸ್ಥಿತಿನ ಸ್ವಲ್ಪ ಯಾವುದೋ ಒಂದು ಮೋಹಕ್ಕೆ ಒಳಗಾಗಿ ನಾನು IAS ಆದರೆ ಹಂಗಿರ್ತೀನಿ. ಅವ್ರಿಗೆ ಒಂಥರ ಕನಸು, IAS ಮಾಡಿ ಸೇವೆ ಮಾಡ್ತೀನಿ ಅನ್ನೋ ಒಂದು ಜನಗಳು ಎಲ್ಲೂ ನಾನು ನೋಡಿಲ್ಲ. ತುಂಬ ಜನ ಬಂದವ್ರನ್ನ ಕೇಳಿದ್ದೀನಿ, ಯಾಕೆ IAS ಮಾಡ್ತೀರಾ, ಯಾಕೆ IPS ಮಾಡ್ತೀರಾ ಅಂದರೆ ಏನೋ ಒಂಥರ ಗತ್ತು, ವೈಭವ, ಅದು 5ನೇ ಮನೆ ತೋರಿಸುತ್ತೆ. ಸೊ ಅದನ್ನು ನಾನು ಕೋರಿಲೇಟ್ ಮಾಡ್ತಾ ಇದ್ದೆ, ಬಂದವ್ರ ಜಾತಕೆಲ್ಲ ನೋಡ್ತಾ ಇದ್ದೆ. ಯಾವಾಗಲೂ ಕೂಡ ಒಂದು IAS IPS ಆಕಾಂಕ್ಷಿಗಳು ಅಂತ ಬಂದಾಗ 5ನೇ ಮನೆ ಬರುತ್ತೆ. 5th ಹೌಸ್ ಆಫ್ ಎಂಜಾಯ್ಮೆಂಟ್ ಅಂತ ಬರುತ್ತೆ. ಯಾರಿಗೆ ತಾನೇ ಒಂದು ಕಾರ್ ಡೋರ್ ತೆಗೆಯೋನೊಬ್ಬ ಬೇಕು, ಕುತ್ಕೋಬೇಕು. ಅಲ್ಲಿ ಆಫೀಸಲ್ಲಿ ಹಿಂಗೆ ಕುತ್ಕೊಂಡಿದ ತಕ್ಷಣ ಎಲ್ಲ ಅಲ್ಲಿ ಒಬ್ಬ ಟೀ ತಂದು ಕೊಡ್ತಾನೆ, ಹೆಂಗಿರುತ್ತೆ ಅಲ್ವಾ? ಹುದ್ದೆಗೆ ಒಂದು ಗೌರವ IAS ಅಂದ್ರೆ. ಹುದ್ದೆ ಮೇಲೆ ಆಸಕ್ತಿ ಇರ್ತಕ್ಕಂಥದ್ದು, ನಾನು ಹೇಳ್ತಾ ಇರ್ತಕ್ಕಂಥದ್ದು ಅಲ್ಲಿ ಅವ್ರಿಗಿರೋ ಪರಿಸ್ಥಿತಿ ಬೇರೆ, ಸೇವೆ ಮನೋಭಾವ ಬರ್ತಕ್ಕಂಥದ್ದು ಬೇರೆ. ಈ ಸೇವೆಯಲ್ಲಿ ಬರ್ತಕ್ಕಂಥವ್ರು 6ನೇ ಮನೆ, 10ನೇ ಮನೆ, 11ನೇ ಮನೆ ಬರುತ್ತೆ. ಈ 5ನೇ ಮನೆ ಬರೋರು ಸ್ವಲ್ಪ ಆಸಕ್ತಿ ಬರುತ್ತೆ ಮಾಡಬೇಕು ಅಂತ, ಆದರೆ ವಿನ್ ಆಗೋದಿಲ್ಲ. ಯಾವಾಗ 5ನೇ ಮನೆ ದಶಾದಲ್ಲಿ ನಡೀತಾ ಇರುತ್ತೋ ಭಾಳ ಆಸೆ, ಮತ್ತು ಆಮೇಲೆ ಅವ್ರಿಗೆ ಅಡಿಕ್ಷನ್ಗೆ ಒಳಗಾಗ್ತಾರೆ. ಒಂದು ಮಾತು ಹೇಳ್ತೀನಿ, ಯಾರ್ಯಾರು IAS IFS IPS ಅಂತ ಯಾರ್ಯಾರು ಹೋಗ್ತಾರೆ, ಇಂಡಿಯನ್ ಫಾರಿನ್ ಸರ್ವಿಸೋ ಅಥವಾ ಇಂಡಿಯನ್ ಫಾರೆಸ್ಟ್ ಸರ್ವಿಸೋ ಅಥವಾ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸೋ, ಏನು ಬೇಕಾದ್ರೆ ತಗೊಳ್ಳಿ, ಇವತ್ತು ಬರ್ಕೊಡ್ತೀನಿ. ಸ್ಟಾರ್ಟಿಂಗು ಅಚೀವ್ಮೆಂಟ್ ಅಂತ ಇರುತ್ತೆ, ಹೋಗ್ತಾ 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 ಅದು ಅಡಿಕ್ಷನ್ ಆಗುತ್ತೆ. ಇದು ಯಾರೂ ಕಂಡುಹಿಡ್ದಿಲ್ಲ. ನಾನು ನನ್ನ 10 ವರ್ಷದ ಅನುಭವದಲ್ಲಿ ತಿಳ್ಕೊಂಡಿದ್ದೀನಿ. ಅವ್ರವ್ರ ಜಾತಕಗಳನ್ನ ನೋಡಿಕೊಂಡು ಅದು ಅಡಿಕ್ಷನ್ಗೆ ಲೀಡ್ ಆಗುತ್ತೆ. ತುಂಬ ಜನ ನಗ್ತಾರೆ. ಯಾರ್ಯಾರು IAS 4 ಸತಿ 5 ಸತಿ 6 ಸತಿ ಬರೆದು ಸೋತು ನಾನು ಇನ್ನೂ ಬರಿತೀನಿ ಅಂತ ಹೇಳಿ ಅವ್ರ ಮನೇಲಿ ಸೋತು ಸುಣ್ಣ ಆಗಿರ್ತಾರೆ. ಆಯ್ತಪ್ಪ, 1 ವರ್ಷ ನೋಡಿದೆ ಫೇಲ್ ಆದೆ, 2 ವರ್ಷ ನೋಡಿದೆ ಪಾಸ್ ಆದೆ, ಒಂದರಲ್ಲಿ ಇನ್ನೊಂದರಲ್ಲಿ ಫೇಲ್ ಆದೆ, ಹತ್ತಿರದಲ್ಲಿ ಬಂದಾದೆ, ದೂರದಲ್ಲಿ ಬಂದಾದೆ, ತುಂಬ 1 ಮಾರ್ಕ್ಸ್ ಹೋಯ್ತು. ಇವೆಲ್ಲ ಕಾಮನ್ನೇ. ಇದು ತುಂಬ ಜನ ಅನ್ಕೊಂಡಿದ್ದಾರೆ 1 ಮಾರ್ಕ್ಸಲ್ಲಿ ಹೋಯ್ತು ಅಂತ. ಬೇಕಾದಷ್ಟು ಜನಕ್ಕೆ 1 ಮಾರ್ಕ್ಸಲ್ಲಿ ತುಂಬ ಜನಕ್ಕೆ ಹೋಗಿರೋದಿದೆ. ತುಂಬ ಜನ ನೋಡಿದ್ದೀನಿ ನಾನು. ಸುಮ್ಮನೆ ಇದನ್ನು ಮಾಡಬೇಕು ಅಂತ ಲಕ್ಷಾಂತರ ರೂಪಾಯಿ ಆ್ಯಕ್ಚುಲಿ ಇಲ್ಲಿ ದುಡ್ಡು ಮಾಡ್ತಾ ಇರ್ತಕ್ಕಂಥವ್ರು ಈ ಏಜೆನ್ಸಿಯವರು, ಈ IAS ಕೋಚಿಂಗ್ ಸೆಂಟರ್ಸ್. ಅವ್ರಿಗೇನು, ಇವ್ರಿಗೆ ಬಂದಿರೋ ಆಸೆನ ನಾವು ಇದು ಮಾಡಬೇಕು. ಅಲ್ಲಿ ಜನ ಮಾತಾಡಲ್ಲ. ಜ್ಯೋತಿಷ್ಯರಂದರೆ ಇವ್ನು ಹಂಗೆ ಹೇಳ್ತಾನೆ, ಹಿಂಗೆ ಹೇಳ್ತಾನೆ ಅಂತ. ಕೋಚಿಂಗ್ ಸೆಂಟರ್ ಹೋಗಿ ಹೇಳ್ರಿ, 2 ಲಕ್ಷ 3 ಲಕ್ಷ ತೊಗೊಳ್ತಾರೆ ಕೋಚಿಂಗ್ಗೆ. ಭಾಳ ಕೋಚಿಂಗಲ್ಲೇ ದುಡ್ಡು ಮಾಡಿ ಎಷ್ಟೋ ಜನ ಇದ್ದಾರೆ.
ಅದು ಎಂತೆಂಥದೋ ಬರ್ತದೆ, IAS ಕೋಚಿಂಗ್ ಮಾಡ್ತೀವಿ, ನೀಟ್ ಕೋಚಿಂಗ್ ಮಾಡ್ತೀವಿ ಅಂತ ಯಾವುದಾದ್ರು ಅಕಾಡೆಮಿಗಳೆಲ್ಲ ಇದ್ದಾವೆ. ಅವೆಲ್ಲ ನೋಡಿ ಜಾತಕದಲ್ಲಿ ಅವ್ರಿಗೆ ಯೋಗ ಅಂತಿದ್ದರೆ ಅವ್ನು ಕಷ್ಟಪಟ್ಟರೆ ಅವೆರಡೂ ಸೇರಿದಾಗ ಯೋಗ ಮತ್ತು ಯೋಗ್ಯತೆ ಎರಡೂ ಸೇರಿದ್ರೆ ಅವನಿಗೆ ರಿಸಲ್ಟ್. ಯೋಗ್ಯತೆ ಇದೆ, ಯೋಗ ಇಲ್ಲ ಅಂದರೆ ಸಿಗೋದೇ ಇಲ್ಲ. ಒಂದು ಮಿತ್ತಿದೆ, ನಾವು ಕಷ್ಟಪಟ್ಟರೆ ಎಲ್ಲ ಆಗುತ್ತೆ ಅಂತ. ಸಾಧ್ಯವೇ ಇಲ್ಲ. ಗಾರೆ ಕೆಲಸದವ್ರ ಕಷ್ಟಪಡೋಷ್ಟು ನೀವು ಯಾರೂ ಮಾಡಲ್ಲ, ನಾವು ಯಾರೂ ಮಾಡಲ್ಲ. ಬೆಳಿಗ್ಗೆ ಎದ್ದು ಒಂದು ಕಲ್ಲು ಮಣ್ಣು ಒತ್ತಿ ಒಂದು ಕನ್ಸ್ಟ್ರಕ್ಷನ್ ಕೆಲಸದಲ್ಲಿ ಹೋಗಿ ನೋಡಿ, ಅತ್ಯಂತ ಕಷ್ಟಪಡ್ತಕ್ಕಂಥವ್ರು ಪೌರ ಕಾರ್ಮಿಕರಿರ್ಬೋದು, ಬೆಳಿಗ್ಗೆ ಎದ್ದು ಕಸ ಗುಡಿಸೋರು ಇರ್ಬೋದು, ಹಾಕೋರ್ಗೆ ತಿಪ್ಪೆ ಹಾಕೋರು ಇರ್ಬೋದು, ಅವರಷ್ಟು ಕಷ್ಟ ನೀವು ನಾವುಗಳು ಯಾವುದೂ ಇಲ್ಲ. ಸುಮ್ಮನೆ ಕೆಲವು ಇಂಟರ್ವ್ಯೂಗಳೆಲ್ಲ ನೋಡ್ತಾ ಇರ್ತೀನಿ ವಾಹಿನಿಗಳೆಲ್ಲ, ನಾನು ತುಂಬ ಕಷ್ಟಪಟ್ಟು ಮೇಲೆ ಬಂದೆ ಅಂತಂದರೆ ಅದೆಲ್ಲ ಅವನಿಗೆ ಯೋಗ ಇತ್ತು ಬಂದಿರ್ತಾನಷ್ಟೇ. ಇದು ನನ್ನ ಅನುಭವದಲ್ಲಿ, ನನಗೂ ಅಷ್ಟೇ ಯೋಗ ಇತ್ತು, ಇಲ್ಲಿ ಕೂತಿದ್ದೀನಿ. ಅರ್ಥ ಆಯ್ತಾ? ಸ್ವಲ್ಪ ನಮ್ಮ ಯೋಗ್ಯತೆನ ಆ್ಯಡ್ ಮಾಡ್ಕೊಂಡಿದ್ದೀವಿ. ಸೊ ಯೋಗ್ಯತೆನ ನಾವು ಇಟ್ಕೊಂಡಿರಬೇಕು. ಯೋಗ ಬಂದಾಗ ನಾವು ಲೈಮ್ಲೈಟಿಗೆ ಬರ್ತೀವಿ. ಅದೇ ಥರ AS ಮತ್ತು IPS ಅಥವಾ ಯಾವ್ದಾದ್ರು ನಿಮ್ದು ಏನೇನಿದೆಯೋ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ಎಲ್ಲ ಬರುತ್ತೆ. ಡಿಸೈರ್ ಬರ್ತಕ್ಕಂಥದ್ದು 5ನೇ ಮನೆ. ಸೊ ಯಾವಾಗ ಜ್ಯೋತಿಷ್ಯದಲ್ಲಿ ಕ್ಲಿಯರ್ ಇಂಡಿಕೇಶನ್ ಇರುತ್ತೆ ದಟ್ ಯು ಆರ್ ಗೋಯಿಂಗ್ ಟು ವಿನ್ ದಿ ಕಾಂಪಿಟೇಟಿವ್ ವರ್ಲ್ಡ್ ಅಂತ ಕರಿತೀವಿ. 6, 10, 11 ಭುಕ್ತಿ ಅಂತರ್ಭುಕ್ತಿಲಿ ಬಂದಾಗ ಗೆಲ್ತೀವಿ. IAS ಅದು ಏನಿದೆಯೋ ಅದು ಆಗ್ತೀವಿ. ಅದು 3 ಲೆವೆಲಲ್ಲಿ ಬರಬೇಕು. ಪ್ರಿಲಿಮ್ಸ್ ಇರುತ್ತೆ, ಮೇನ್ಸ್ ಇರುತ್ತೆ, ಆಮೇಲೆ ಇಂಟರ್ವ್ಯೂ ಇರುತ್ತೆ. 3 ಲೆವೆಲಲ್ಲೂ ವಿನ್ ಆಗಬೇಕು. 3 ಲೆವೆಲಲ್ಲೂ ವಿನ್ ಆಗಬೇಕು ಅಂದರೆ ದಶಾಭುಕ್ತಿ ಅಂತರ್ಭುಕ್ತಿ ಅಂತ ನಾವೇನು ಕರಿತೀವಿ, ಆ ಡೈನಮಿಕ್ ಪ್ರಿನ್ಸಿಪಲ್ ಅಂತ ಏನು ಕರಿತೀವಿ, ಅದು ರನ್ನಿಂಗಲ್ಲಿ ಇರಬೇಕು ಯಾವಾಗಲೂ. ಇಫ್ ದಿ ದಶಾಭುಕ್ತಿ ಅಂತರ್ಭುಕ್ತಿ ಈಸ್ ರನ್ನಿಂಗ್ ಆಫ್ 6, 10, 11 ಅವ್ರಿಗೆ ಫಸ್ಟಲ್ಲೂ ವಿನ್ ಆಗ್ತಾರೆ, ಸೆಕೆಂಡಲ್ಲೂ ವಿನ್ ಆಗ್ತಾರೆ, ಥರ್ಡಲ್ಲೂ ವಿನ್ ಆಗ್ತಾರೆ. ಕೆಲವೊಂದು ಸತಿ ಫಸ್ಟ್ ಟೈಮ್ ಬರೀಬೇಕಾದ್ರೆ ಆ ಕಾಂಬಿನೇಷನ್ ಬಂದಿರಲ್ಲ ಅವರ ಜಾತಕದಲ್ಲಿ. ಸೆಕೆಂಡ್ ಟೈಮು ಅಥವಾ ಥರ್ಡ್ ಟೈಮ್ ಬಂದಾಗ ಅಲ್ಲಿ ವಿನ್ ಆಗ್ತಾರೆ. ಹಾಗೆ ಆ ವಿನ್ನಿಂಗ್ ಕಾಂಬಿನೇಷನ್ ಬರ್ತಕ್ಕಂಥದ್ದು ಆಲ್ರೆಡಿ ಅಲ್ಲಿ ಯೋಗ ತೋರಿಸುತ್ತೆ ಮತ್ತು ಯೋಗ್ಯತೆ ತೋರಿಸುತ್ತೆ. ಸೊ ಜಾತಕ ಮತ್ತು ಜ್ಯೋತಿಷ್ಯ ಅಂತಂದರೆ ಎರಡೇ ವಿಚಾರ. ನಿಮ್ಮ ಶ್ರಮ ನೀವು ಹಾಕಲೇಬೇಕು. ಅದನ್ನೇ ಕೃಷ್ಣ ಪರಮಾತ್ಮ ಫಲಾಫಲಗಳನ್ನು ನನಗೆ ಬಿಡುವಂತಿದ್ದಾಗ ಆ ಫಲಾಫಲಗಳನ್ನ ನೋಡ್ತಕ್ಕಂಥ ಒಂದು ವಿಂಡೋ, ಒಂದು ಕಿಟಕಿ ಜ್ಯೋತಿಷ್ಯ. ಅರ್ಥ ಆಯ್ತಾ? ಕೃಷ್ಣ ಪರಮಾತ್ಮ ಇದರಲ್ಲಿ ಏನು ಹೇಳ್ತಾನೆ, ಭಗವದ್ಗೀತಾ, ಎಲ್ಲರೂ ಭಗವದ್ಗೀತಾ ಬೋಧನೆ ಮಾಡಿದ್ದು ಒಂದು ತಿಳ್ಕೊಳ್ಳಿ. ಭಗವದ್ಗೀತೆಯಲ್ಲಿ ಎಷ್ಟೋ ಜನ 18 ಅಧ್ಯಾಯ ಅದು ಹೇಳ್ತಾರೆ ಇದು ಹೇಳ್ತಾರೆ ಅಂತೆಲ್ಲ ಕುತ್ಕೊಂಡ್ಬಿಟ್ಟು ಕೇಳ್ತಾ ಇರ್ತಾರೆ. ಸುಮ್ಮನೆ ಕೇಳಿಸ್ಕೊಳ್ಳೋದಷ್ಟೇ. ಅಲ್ಲಿರ್ತಕ್ಕಂಥ ಸಾರಾಂಶ ನಾವು ಕೆಲಸ ಮಾಡಲೇಬೇಕು ಅಂತಿದೆ. ಕೆಲಸ ಮಾಡಾದ್ಮೇಲೆ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಬೇಡ. ರಿಸಲ್ಟ್ ಇಸ್ ಬೇಸ್ಡ್ ಆನ್ ಪಾಸ್ಟ್ ಕರ್ಮ. ಆ ರಿಸಲ್ಟ್ ಬೇಸ್ಡ್ ಆನ್ ಪಾಸ್ಟ್ ಕರ್ಮ ನೀವು ನೋಡಬೇಕು ಅಂತಂದರೆ ಇಟ್ ಈಸ್ ಕ್ಲಿಯರ್ಲಿ ಸೀನ್ ಇನ್ ದಿ ಹಾರಸ್ಕೋಪ್. ಅರ್ಥ ಆಯ್ತಲ್ಲ? ಹಾರಸ್ಕೋಪ್ ಅದನ್ನೇ ನಾವು ಸಮಾಧಾನ ಆಗೋಕ್ಕೆ ಜ್ಯೋತಿಷ್ಯ ಯಾಕೆ ಕಲಿಬೇಕು ಅಂತ ತುಂಬ ಜನ ಕೇಳ್ತಾರೆ. ಯಾಕ್ರಿ ಕಲಿಬೇಕು ಜ್ಯೋತಿಷ್ಯ, ನಾವು ಯಾಕೆ ತಿಳ್ಕೊಬೇಕು ಭವಿಷ್ಯ ಅಂತಾರೆ. ಮನಸ್ಸಿನ ಹಾರಾಟ, ಮನಸ್ಸಿನ ನೆಮ್ಮದಿಗೆ ಏನಿದೆ ಏನಿಲ್ಲ, ನಾವು ಕಷ್ಟಪಡ್ತಾ ಇದೀವಿ, ಏನಿದೆ ಏನಿಲ್ಲ, ದುಃಖ ಯಾಕೆ ಮಾಡ್ಕೋಬೇಕು ಕಷ್ಟಪಟ್ಟು. ತುಂಬ ಜನ ಕಷ್ಟ ಬೀಳ್ತಾರೆ, ಆಮೇಲೆ ದುಃಖದಲ್ಲೇ ಹೋಗ್ತಾರೆ. ಭಗವದ್ಗೀತೆಯಲ್ಲಿ ಅದನ್ನೇ ಹೇಳ್ತಾನೆ, ಕೆಲಸ ನೀನು ಮಾಡ್ತಾ ಇರೋ ಬಟ್ ಫಲನ ಅಪೇಕ್ಷಿಸಬೇಡ ಅಂತ ಹೇಳ್ತಾ ಇರ್ತಾನೆ. ಏನಕ್ಕೆ ಅದು ಹೇಳೋದು? ಮತ್ತೆ ವೈ ಹಿ ಡಸ್ ಟೆಲ್ ಇನ್ ದ ಭಗವದ್ಗೀತಾ. ಇದಕ್ಕೆ ಆನ್ಸರೇ ಹೇಳಿಲ್ಲ ಯಾರೂ. ಭಗವದ್ಗೀತಾ ಹೇಳೋರ್ಗೂ ಈ ಕ್ವಶನ್ಗೆ ಕ್ವಶನ್ ಮಾರ್ಕ್ ಇದೆ. ಈ ಕ್ವಶನ್ಗೆ ಕ್ವಶನ್ ಮಾರ್ಕ್ ಇದೆ. ಫಲಾಫಲಗಳನ್ನು ಅಪೇಕ್ಷಿಸಬೇಡ ಅಂತ ಹೇಳಿದ್ರೆ ಮತ್ತೆ ಏನಕ್ಕೆ ಕಷ್ಟಪಡಬೇಕು, ಏನಕ್ಕೆ ಹೋಗ್ಬೇಕು, ಮತ್ತೆ ಫಲ ಕೊಡ್ತಿಲ್ಲ ಅಂತಂದರೆ ಇಟ್ ಈಸ್ ಆಲ್ ಕರ್ಮ ಬೇಸ್ಡ್. ಆ ಫಲ ತಿಳ್ಕೊಬೇಕು ಅಂತ ನಮ್ಮ ಜ್ಯೋತಿಷರು ಮತ್ತೆ ನಮ್ಮ ಋಷಿಗಳು ಮತ್ತೆ ಕಂಡು ಹಿಡಿದು ಕೊಟ್ಟಿದ್ದಾರೆ ಜ್ಯೋತಿಷದಲ್ಲಿದೆ ಅಂತ. ಅದನ್ನು ತುಂಬ ಜನ ಕಲ್ತಿರೋರು, ಅದಕ್ಕೆ ಇಷ್ಟು ಜನ ಕೂತಿರೋದು. ಅರ್ಥ ಆಯ್ತಾ? ದೇವಸ್ಥಾನಗಳಲ್ಲಿ ಇಷ್ಟು ಜನ ಕೂತಿರಲ್ಲ, ಅಲ್ಲಿ ಬೇಡಕ್ಕೆ ಕೂತಿರ್ತಾರೆ. ಇಲ್ಲಿ ಕೂತಿರೋರು, ಇಲ್ಲಿ ಟಿ ವಿಲಿ ತೋರಿಸ್ತಕ್ಕಂಥ ಎಲ್ಲರೂ ಜ್ಞಾನಕ್ಕೆ ಕೂತಿದ್ದಾರೆ. ಸೊ ಬೇಡಕ್ಕೆ ಹೋಗ್ತಿರೋ, ಜ್ಞಾನ ತಗೋತಿರೋ. ಭಗವಂತನಿಗೆ ಬೇಕಾಗಿರೋದು ನಿಮ್ಮ ಜ್ಞಾನ ಪಡ್ಕೊಂಡು ನಿಮ್ಮ ಜೀವನನ ಸಾರ್ಥಕ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ಅಲ್ಲಿ ಬೇಡ ಭಕ್ತರಿಗೆ ಇಷ್ಟ ಆಗಲ್ಲ ದೇವ್ರಿಗೆ. ಯಾವಾಗಲೂ ಕೂಡ ತಂದೆ ತಾಯಿಗಳಿಗೆ ಮಕ್ಕಳು ದುಡಿಬೇಕು ಬರಬೇಕು. ಅವ್ರು ಮಾಡಿರೋ ದುಡ್ಡನ್ನ ಬೇಡ್ತಾ ಇದ್ದರೆ ತಂದೆ ತಾಯಿಗೆ ಬೇಜಾರಾಗುತ್ತೆ. ಏನು ನನ್ನ ದುಡ್ಡಿಗೆ ಕಾಯ್ತಾ ಇದ್ದಾನೆ, ನನ್ನ ಆಸ್ತಿಗೆ ಕಾಯ್ತಾ ಇದ್ದಾನೆ. ಹೋಗಿ ದೇವ್ರನ್ನ ಬೇಡೋದು ಅಂದರೆ ದುಡ್ಡಿಗೆ ಕಾಯ್ತಾ ಇರ್ತಕ್ಕಂಥದ್ದು ಒಂದು. ಹಾಗೆ ದೇವರಿದ್ದಾನೆ ಅಂತ ಎಲ್ಲಿ ನಿರೂಪಣೆ ಇದೆ? ನಿರೂಪಣೆ ಇಲ್ಲ. ಕೃಷ್ಣ ಇದ್ದರು, ಹೋದರು, ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಗಣಪತಿ ಗೊತ್ತಿಲ್ಲ. ಎನರ್ಜೀಸ್ ಅಂತ ನಾವು ದೇವ್ರನ್ನ ಮಾಡ್ಕೊಳ್ತೀವಿ. ಎನರ್ಜೀಸ್ ಅಂತ ನಾವು ದೇವ್ರನ್ನ ಮಾಡಿಕೊಂಡಾಗ ಆ ಎನರ್ಜಿ ಜ್ಯೋತಿಷ್ಯದಲ್ಲೂ ಅದನ್ನು ಎನರ್ಜಿ ಅಂತ ಕರಿತೀವಿ ಹೊರತು ದೇವರು ಅಂತ ಕರೆಯಲ್ಲ. ಪ್ರಾರ್ಥನೆ ಮಾಡಿದ ತಕ್ಷಣ ಅವರು ಬದಲಾಗಲ್ಲ. ನಾವು ಕಳ್ತನ ಮಾಡಿಬಿಟ್ಟು ಪೊಲೀಸವ್ರಿಗೆ ಒಂದು 50 ಸತಿ ಕಾಲಿಗೆ ಬಿದ್ದರೆ ಕ್ಷಮಿಸ್ತಾರಾ? ಶಿಕ್ಷೆ ಕೊಟ್ಟೆ ಕೊಡ್ತಾರೆ. ಸೊ ನಾವು ತಪ್ಪು ಮಾಡ್ಬಿಟ್ಟು ದೇವ್ರಿಗೆ 50 ಸತಿ ನಮಸ್ಕಾರ ಮಾಡಿಕೊಂಡು ಕಾಲಿಗೆ ಬಿದ್ದರೂ ಕೂಡ ಅದಾಗಲ್ಲ. ಗುರುಜಿ ಮುಂದುವರ್ಸೋಣ, ಒಂದು ಬ್ರೇಕ್ ತಗೊಳ್ಳೋಣ.
ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸಲ್ಲಿ ನೀವು ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿದೆ, ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿಯವರಿಂದ ಈವರೆಗೂ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ, ಅಭಿಪ್ರಾಯ ಇಲ್ಲಿದೆ. ನನಗೆ ಆಸ್ಟ್ರಾಲಜಿ ಕಲಿಬೇಕಂತ ಭಾಳ ಇಂಟ್ರೆಸ್ಟ್ ಇತ್ತು. ಆದರೆ ಯಾವ ಥರ ಯಾರ ಹತ್ರ ಹೋಗೋದು, ಈಗ ಟಿ ವಿಯಲ್ಲಿ ಆಗಲಿ ನಿಮ್ಮ ಯೂಟ್ಯೂಬಲ್ಲಿ ಭಾಳ ಜನರು ಬರ್ತಾರೆ. ಯಾರು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋದೇ ಗೊತ್ತಾಗ್ತಾ ಇಲ್ಲಾಗಿತ್ತು. ನಿಮ್ಮದು ಮಧ್ಯೆ ಒಂದೊಂದು ಕ್ಲಾಸ್ ನೋಡ್ತಾನೆ ಇದ್ದೆ. ರೀಸೆಂಟ್ಲಿ ನಿಮ್ಮದು ಇದೊಂದು 15 ಡೇಸ್ ಕ್ಲಾಸ್ ಇದೆ ಅಂತ ಗೊತ್ತಾಯಿತು. ಅದಕ್ಕೆ ಜಾಯ್ನ್ ಆಗಬೇಕಂತ ಡಿಸೈಡ್ ಮಾಡಿ ಜಾಯ್ನ್ ಆದೆ. ಕ್ಲಾಸದು ಭಾಳ ಚೆನ್ನಾಗಿತ್ತು ಸರ್. ಯಾಕಂದರೆ ನಾವು ಹೊಸದಾಗಿಂದ ಸೇರಿದ್ರಿಂದ ಡೌಟ್ಗಳು ಬರೋದು ಸಹಜ ನಮಗೆ. ಆದರೆ ನೀವು ಹೇಳಿದಿರಿ ಕ್ಲಾಸಲ್ಲಿ ಹೇಳಿದ್ದನ್ನು ನಾವು ಆದಷ್ಟು ಡೀಪಾಗಿ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬೇಕು ಅಂತೇಳಿ. ಫೈನಲ್ ಡಿಸಿಷನ್ ನಿಮ್ಮ PDF ಬಂದಿರ್ತದೆ, ಹೌದು. ಆದರೂ ನಾವು ಅದನ್ನು ನೋಡ್ತಾ ಇರುವಾಗ ಸಣ್ಣ ಪುಟ್ಟ ಡೌಟ್ ಬಂದೇ ಬರ್ತವೆ. ಹಾಗಾಗಿ ನಿಮ್ಮಲ್ಲಿ ನನ್ನದೊಂದು ರಿಕ್ವೆಸ್ಟ್ ಏನಂದರೆ, ನಿಮ್ಮದು ಆ್ಯಪನ್ನು ನಾವು ಕಂಟಿನ್ಯೂ ಇಟ್ಕೊಳ್ತೇವೆ. ಒಂದು ಸ್ವಲ್ಪ ದಿವಸ ನಮ್ಗೆ ಏನಾದ್ರು ಡೌಟ್ ಬಂದರೆ ನಾವು ಕೇಳಿದರೆ ಅದಕ್ಕೆ ಒಂದು ಆನ್ಸರ್ ಕೊಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಓಕೆ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ ಮೇಡಮ್, ನಮಸ್ಕಾರ ಸರ್. ನಮಸ್ತೆ ಸರ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಂಜನಗೂಡಿಂದ ಮೇಡಮ್, ಸೂರ್ಯ ಅಂದ್ಬಿಟ್ಟು ಹೆಸರು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಡೇಟ್ ಆಫ್ ನನ್ನ ಬರ್ತ್ ಬಗ್ಗೆನೇ ವಿಚಾರಿಸಬೇಕಾಯ್ತು ಮೇಡಮ್. 5/12/1985. ಓಕೆ, ಹುಟ್ಟಿ ಸಮಯ? ನೈಟು 10:45 ಮೇಡಮ್. ಒಂದು ನಿಮಿಷ, ಡೇಟ್ ರಿಪೀಟ್ ಮಾಡಿ. ಡೇಟ್ 5/12/1981. ಓಕೆ, 1981. ನೈಟು 10:45 ಮೇಡಮ್. 10:45. ಓಕೆ, ಊರು? ಊರು ನಂಜನಗೂಡು ಮೇಡಮ್. ಸರಿ ಸರ್, ಏನು ಪ್ರಶ್ನೆ ಇದೆ ಕೇಳಿ. ಅದೇನೆ ನನ್ನ ಇದ್ರದ್ದು, ನಾನು ಒಂದು ಅಂಗಡಿ ಇಟ್ಕೊಂಡಿದ್ದೀನಿ ಊರುಗಳೇ. ನಮಸ್ಕಾರ. ನಮಸ್ಕಾರ, ಹೇಳಿ. ಅಂಗಡಿ ಇಟ್ಕೊಂಡಿದ್ದೀನಿ, ಮತ್ತೆ ನಮ್ದು ಜಮೀನೆಲ್ಲ ಇದೆ. ನಾವು ಏನ್ ಮಾಡಿದ್ರು ಕೈ ಎತ್ತಲ್ಲ, ಸಿಕ್ಕಾಬಡೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ.
ಅಂಗಡಿಲೂ ವ್ಯಾಪಾರ ಆಗ್ತಾ ಇಲ್ಲ. ಜಮೀನಲ್ಲಿ ಭತ್ತ ಹಾಕ್ತೀನಿ, ಅಲ್ಲೂ ಸರಿಯಾಗಿ ಬರ್ತಾ ಇಲ್ಲ. ಭತ್ತ ಬಂದ್ರೆ ಕೈಟ್ ಸಿಗಲ್ಲ, ಕೈಟ್ ಬಂದ್ರೆ ಭತ್ತ ಇರಲ್ಲ. ಮಕ್ಳು ಸ್ಕೂಲ್ ಫೀಸ್ ಕಟ್ಟೋದಕ್ಕೂ ಅಲ್ಲಿ ಆಗ್ತಾ ಇಲ್ಲ. ಭಾರಿ ಹಿಂಸೆ ಆಗ್ಬಿಟ್ಟಿದೆ ಅವ್ರುಗಳ. ಏನ್ ಮಾಡ್ಬೇಕು ಮುಂದೆ? ಏನಾರು ಹಿಂಗೆ ಇದೆಯಾ ಏನು? ಏನಾರು ಒಳ್ಳೆದಾಗೋದಿದೆಯಾ? ಒಳ್ಳೆ ಇದು ನೀವು ಕೇಳಿರ್ತಕ್ಕಂಥ ವಿಚಾರದಲ್ಲಿ ಕೆಟ್ಟ ಟೈಮ್ ಎಲ್ಲ ಮುಗಿದೋಗಿದೆ. ಹಾ, ಕೆಟ್ಟ ಟೈಮ್ ಎಲ್ಲ ಮುಗಿದೋಗಿ ಹೊಸ ಟೈಮ್ ಸ್ಟಾರ್ಟ್ ಆಗಿದೆ ಈ ಅಕ್ಟೋಬರಿಂದ. ಆದರೆ ಶುಕ್ರದಶ 20 ವರ್ಷ ಇರೋದ್ರಿಂದ ಸ್ವಲ್ಪ ಟೈಮ್ ಬೇಕು, ಇದು ಸೆಟ್ಲ್ ಆಗೋಕ್ಕೆ. ಯಾಕೆಂದರೆ ಕೇತು ದಶೆಯಲ್ಲಿ ಇದ್ದಾಗ ನಿಮಗೆ 12ನೇ ಮನೆ ವ್ಯಯಭಾವ ಅಂತ ತೋರಿಸ್ತಾ ಇತ್ತು. ಮುಂಚೆ ಕೇತು ದಶೆ ಇತ್ತು, 2 ತಿಂಗಳು ಮುಂಚೆ ಮುಗಿದೋಗಿದೆ. 12 ಅನ್ನೋದು ವೆರಿ ಬ್ಯಾಡ್ ಕಾಂಬಿನೇಷನ್. ಸದ್ಯಕ್ಕೆ ಈಗ ಶುಕ್ರದಶ 6, 4, 2 ಕೃಷಿಯಿಂದ ನಿಮ್ಮ ಅಂಗಡಿಯಿಂದ ಇನ್ನೊಂದು 6 ತಿಂಗಳಾದ ಮೇಲೆ ಲಾಭ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗುತ್ತೆ. ಜೀವನನೇ ಬದಲಾಗುತ್ತೆ. ಏನು ಟೆನ್ಷನ್ ಮಾಡ್ಕೋಬೇಡಿ. ಬಲಗೈ ಮಧ್ಯದ ಬೆರಳಿಗೆ ಒಂದು ಬ್ಲೂ ಸಫೈರ್ ಹಾಕಿ, ಶುಕ್ರದಶಲ್ಲಿ ಬ್ಲೂ ಸಫೈರು, ಅದ್ರ ಜೊತೆಗೆ 4 ಮತ್ತು 2 ಇರ್ತಕ್ಕಂಥ ಸೂರ್ಯ 12 ಮುಖದ ರುದ್ರಾಕ್ಷಿ ಹಾಕಿ 100% ನಿಮಗೆ ನೆಕ್ಸ್ಟ್ ಮಾರ್ಚ್ ಏಪ್ರಿಲಿಂದ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. ಎಲ್ಲದರಲ್ಲೂ ಲಾಭ, ಮುಟ್ಟಿದ್ದೆಲ್ಲ ಚಿನ್ನ. 20 ವರ್ಷ ಒಳ್ಳೇದಾಗಲಿ. ಧನ್ಯವಾದ ಸರ್. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಶೋಭಾ, ಚಿತ್ರದುರ್ಗದಿಂದ. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕಾಯ್ತು. ಡೇಟ್ ಆಫ್ ಬರ್ತ್ ಹೇಳಿ. 15/12/1999. ಓಕೆ. ಹುಟ್ಟಿದ ಸಮಯ? ಸಂಜೆ 7:34. ಊರು? ಚಿತ್ರದುರ್ಗ ಮೇಡಮ್. ಓಕೆ. ಏನು ಪ್ರಶ್ನೆ ಇದೆ ಕೇಳಿ ಮೇಡಮ್. ಕೆಲ್ಸದ ಬಗ್ಗೆ, ಮದುವೆ ಬಗ್ಗೆ ಕೇಳಬೇಕಾಯ್ತು ರೀ. ಒಂದು ಪ್ರಶ್ನೆ ಕೇಳಿ. ಕೆಲ್ಸದ ಬಗ್ಗೆ ಹೇಳಿ. ಜ್ಯೋತಿಷ್ಯ ಕಲ್ತಿದ್ದೀರಮ್ಮ ನೀವು? ಇಲ್ಲ ಸರ್. ಮನೇಲಿ ಕೂತಿರ್ತಿರಲ್ಲ, ಕಲಿಬೋದಲ್ಲ. ನೋಡ್ದಾ, ನಗ್ತಾರೆ. ಖಾಲಿ ಕೂತಿದ್ದಾರೆ ಅಂದರೆ ಅವ್ರು ಸೋಂಬೇರಿ ಅಂತ ಅವರೇ ಹೇಳ್ಕೊಂಡು. ಮನೇಲಿರ್ತಕ್ಕಂಥ ಹೆಂಗಸ್ರಿಗೆಲ್ಲ ಒಂದು ಸಜೆಷನ್ನು, ಏನಾರು ಸಾಧನೆ ಮಾಡಬೇಕು, ಏನಾರು ಕಲಿಬೇಕು ಅಂತಂದರೆ ನೀವೆಲ್ಲ ಟ್ರೈ ಮಾಡಿರ್ತೀರ, ಸುಮ್ಮನೆ ಕುತ್ಕೋಬೇಡಿ. ಜ್ಯೋತಿಷ್ಯ ಡೆಫಿನೆಟ್ಲಿ ನಿಮಗೆ ಒಂದು ಸಕ್ಸಸ್ ತೋರಿಸುತ್ತೆ. ಜ್ಯೋತಿಷ್ಯ ಕಲ್ತು ಏನು ಮಾಡೋದು ಅಂತ ಅನ್ಕೊಂಡಿದ್ದೀರಾ? ನಿಮಗೆ ಕಲ್ತಾದ್ಮೇಲೆ ಅದಕ್ಕೆ ದಾರಿಗಳು ಸಿಗ್ತವೆ. ಅಷ್ಟೇ ಹೇಳಿದ್ರೆ ಅದಕ್ಕೆ ಬೆಲೆ ಇರಲ್ಲ. ಜ್ಯೋತಿಷ್ಯ ಕಲ್ತಾದ್ಮೇಲೆ ಪ್ರತಿಯೊಬ್ಬರಿಗೂ ಯಾರ್ಯಾರು ವೀಕ್ಷಕರು ಇರ್ತಾರೆ, ನಿಮಗೆಲ್ಲ ದಾರಿಗಳು ಕಾಣಿಸುತ್ತೆ, ತುಂಬ ದಾರಿಗಳು ಕಾಣಿಸುತ್ತೆ. ಇಲ್ಲಿ 25 ವರ್ಷ, ಈಗ 2030ವರೆಗೂ ಶನಿ ಇದೆ. ಶನಿ ಕಾಂಬಿನೇಷನ್ 4, 9 ಕೆಲಸ ತೋರಿಸ್ತಾ ಇದೆಯಲ್ಲ, ಇದೆ ಅಂತ. ಆದ್ರೆ ಅವ್ರಿಗೆ ಆಗಿಲ್ಲ. ಎಂ.ಟೆಕ್ ಮಾಡಿದ್ದಾರೆ. ಎಂ.ಟೆಕ್ ಆಗಿಲ್ಲ ಅಂತಂದ್ರೆ ಏನಾದ್ರು ಸ್ಯಾಲ್ರಿ, ಕಮ್ಮಿ ಸ್ಯಾಲ್ರಿಗೆ ಹೋಗ್ತಾ ಇಲ್ವಾ? ಇಲ್ಲ ಸರ್, ಕಂಪ್ನಿ ಯಾವ ಇಲ್ಲ. ಗೌರ್ಮೆಂಟ್ ಕೆಲಸ ಟ್ರೈ ಮಾಡ್ತಾಳೆ, ಯಾವ ಪಾಸ್ ಆಗಿಲ್ಲ. ನೋಡಿ, ನಿಮ್ಮ ಮಾತಲ್ಲೇ ಸ್ವಲ್ಪ ವಿಚಿತ್ರ ಇದೆ. ನೀವು ಗೌರ್ಮೆಂಟ್ ಕೆಲಸ ಹುಡುಕ್ತಾ ಇದ್ದೀರಾ, ಪ್ರೈವೇಟ್ ಕೆಲಸ ಹುಡುಕ್ತಾ ಇದ್ದೀರಾ? ಗೌರ್ಮೆಂಟ್ ಕೆಲಸ ಬೇಕು ಅಂತ. ಮತ್ತೆ ಅದನ್ನು ಫಸ್ಟ್ ಹೇಳಿ. ಗೌರ್ಮೆಂಟ್ ಕೆಲಸ ಕಾಂಬಿನೇಷನ್ ತೋರಿಸ್ತಾ ಇಲ್ಲ. ಎಷ್ಟು ವರ್ಷ ಅಂತ ಎಲ್ಲಿದ್ದಾರೆ ನಿಮ್ಮ ಮಗಳು? ಇಲ್ಲ ಇದ್ದಾರೆ. ಗೌರ್ಮೆಂಟ್ ಕೆಲಸ ಕಾಂಬಿನೇಷನ್ನು ಸ್ಟ್ರಾಂಗ್ ಇಲ್ಲ. ಫಸ್ಟ್ ಒಂದು ಪ್ರೈವೇಟ್ಗೆ ಹೋಗೋಕೆ ಕೇಳಿ. ಮುಂದೆ ಬರ್ತಕ್ಕಂಥ ಅಂತರ್ಭುಕ್ತಿಲಿ 10 ಅಂತ ಬರಬೇಕು. ಅಂತರ್ಭುಕ್ತಿಲಿ 10 ಬರೋದು ಚಂದ್ರನಲ್ಲಿ ಬರುತ್ತೆ. ಫಸ್ಟು ಅವ್ರಿಗೆ ಒಂದು ಕೆಲಸ ಅಂತ ರೂಢಿ ಮಾಡಿಸಿ, ಕಾನ್ಫಿಡೆನ್ಸ್ ಬರುತ್ತೆ. ನೀವುಗಳೆಲ್ಲ ಏನು ಮಾಡ್ತೀರಾ, ಎಂ.ಟೆಕ್ ಓದಿಸ್ಬಿಟ್ಟು ಗೌರ್ಮೆಂಟ್ ಇರಲಿ ಅಂತ. ಗೌರ್ಮೆಂಟ್ ಎಷ್ಟು ಜನಕ್ಕೆ ಕೊಡೋಕ್ಕಾಗುತ್ತೆ? ಅರ್ಥ ಆಯ್ತಾ? ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಏನು ಮಾಡ್ತಾರೆ ನಿಮ್ಮ ಮಗಳು? ಯಾವಾಗ ಈ ಗೌರ್ಮೆಂಟ್ ಕೆಲಸಕ್ಕೆ ಯಾರು ಪೋಷಕರು ನಿಮ್ಮ ಮಕ್ಕಳಿಗೆ ಎಲ್ಲ ಒಂದು ಕಳಿಸಿದಿರಲ್ಲ, ನಾನು ತುಂಬ ಜನ ನೋಡಿದ್ದೀನಿ, ಅವ್ರಿಗೆ ಸಿಗದೇ ಇರಬೇಕಾದ್ರೆ ಅತ್ಯಂತ ಸೋಂಬೇರಿಗಳು ಆಗಿದ್ದಾರೆ. ಮನೇಲಿ ಕೂತ್ಕೊಂಡಿದ್ದಾರೆ, ತಿನ್ನೋದು ಮಲಗೋದು ಅಷ್ಟೇ ಮಾಡಿದ್ದಾರೆ. ಯಾಕೆಂದರೆ ಅವ್ರಿಗೆ ಈ ಸ್ಟಡಿ ಮಾಡಿಸಿ ಎಕ್ಸಾಮ್ ಬರ್ಸಿ ಏನೋ ಒಂಥರ ಅಡಿಕ್ಷನ್ನು. ನಾನು IAS IPS ಹೇಳಿದ್ನಲ್ಲ, ಸೇಮ್ ಈ ಗೌರ್ಮೆಂಟ್ ಕೆಲಸದ್ದು ಅದೇ. ವರ್ಕ್ ಮಾಡ್ತಾ ಇರಬೇಕು, ಯಾವ್ದಾದ್ರು ಸಿಕ್ಕಿದ್ದು ಹೋಗಬೇಕು. ಅವಾಗ ಕಷ್ಟ ಅಂತ ಗೊತ್ತಾಗುತ್ತೆ, ಅವಾಗ ನಾವು ಸಾಧನೆ ಮಾಡಬೇಕು ಅಂತ ಗೊತ್ತಾಗುತ್ತೆ. ಆಮೇಲೆ ಗೌರ್ಮೆಂಟ್ ಕೆಲಸ ಸಿಕ್ಕಿದಾಗ ನಾವು ಜಂಪ್ ಮಾಡೋಕ್ಕೆ ಈಸಿ, ಮತ್ತು ನಮ್ಮ ಮನಸ್ಥಿತಿ ಚೆನ್ನಾಗಿರುತ್ತೆ. ಅದು ಟ್ರೈ ಮಾಡಿ ಸೋತು ಕಾಂಬಿನೇಷನಲ್ಲಿ ಏನು ಕೊಡುತ್ತೆ, ಎಲ್ಲ ಟ್ರೈ ಮಾಡಿದ್ವಿ ಗೌರ್ಮೆಂಟ್ ಕೆಲಸ, ಈ ಕಡೆ ಪ್ರೈವೇಟು ಇಲ್ಲ, ಗೌರ್ಮೆಂಟು ಇಲ್ಲ. ಎಂ.ಟೆಕ್ ಮಾಡಿದ್ದಾರೆ, ಏನು ಮಾಡ್ತಾರೆ ಮನೆಯಲ್ಲಿ? ಸುಮ್ಮನೆ ಇದ್ದಲ್ಲ ಮನೆಯಲ್ಲಿ. ಇಂಥದ್ದೇ ನಿಮ್ಮ ಜಾತಕದಲ್ಲಿ ಬರೆದಿಟ್ಟಿದೆ. ಅದಿಲ್ಲ ಅಂದರೆ ಅಟ್ಲೀಸ್ಟ್ ಟೀಚಿಂಗ್ ಆರು ಹೋಗಿ. 4th ಹೌಸ್ ಇಸ್ ದಿ ಹೌಸ್ ಆಫ್ ಟೀಚಿಂಗ್. ಶನಿ ಕಾಂಬಿನೇಷನಲ್ಲಿ ಟೀಚಿಂಗ್ ತೋರಿಸ್ತಾ ಇದೆ. ದಯವಿಟ್ಟು ಸದ್ಯಕ್ಕೆ ಟೀಚಿಂಗ್ ಆರು ಹೋಗಿ, ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಯುಕ್ತ ಮಾಹಿತಿ ಹಾಗೆ ನಮ್ಮ ವೀಕ್ಷಕರ ಪ್ರಶ್ನೆಗೆ ಉತ್ತರ ಕೊಟ್ರಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ಇವತ್ತು ಉದಾಹರಣೆನೇ ಗೊತ್ತಾಗಿದೆ. ಕಾಲ್ ಮಾಡಿದ್ಮೇಲೆ ನಿಮ್ಮ ಮುಂದೆ ಭವಿಷ್ಯ ಒಳ್ಳೇದಾಗತ್ತೆ ಅಂತ ಹೇಳಿದಾಗ ಆ ಒಂದು ರಿಲೀಫ್ ಸಿಗುತ್ತಲ್ಲ, ಆ ಖಂಡಿತ ಜ್ಯೋತಿಷ್ಯವನ್ನು ಕಲಿತಾಗ ಆ ರಿಲೀಫ್ ನೀವೇ ಕಂಡುಕೊಳ್ಬೋದು. ನವೆಂಬರ್ 26ನೇ ತಾರೀಕು ಇರೋದು ಫ್ರೀ ಕ್ಲಾಸ್. ಡಿಸೆಂಬರ್ 1ನೇ ತಾರೀಕಿಂದ ಕ್ಲಾಸಸ್ ಶುರು ಆಗುತ್ತೆ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.
ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು.